ನಿಜವಾದ ದೇವರು ಅಂತಂದ್ರೆ ಅಪ್ಪು ಫ್ಯಾನ್ಸ್ಗೆಲ್ಲನೂ ಸಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಅದಕ್ಕೆ ಸಾಕ್ಷಿ ಏನಂತಂದ್ರೆ ಅವ್ರು ಮಾಡಿರುವಂತಹ ಪ್ರತಿಯೊಂದು ಕೂಡ ಒಳ್ಳೊಳ್ಳೆ ಕೆಲಸಗಳೇ ಸಾಕ್ಷಿ ಅದಕ್ಕೆ. ಅದೇ ರೀತಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅಪ್ಪು ಅವರ 50ನೇ ಹುಟ್ಟುಹಬ್ಬಕ್ಕೆ ಒಂದು ವಿಭಿನ್ನವಾಗಿ ಹಾಗೂ ವಿಶೇಷವಾಗಿ ಅಪ್ಪು ಫ್ಯಾನ್ಸ್ ಎಲ್ಲ ಸಹ ಅಪ್ಪು ಅವರ ಪುತ್ಥಳಿಯನ್ನ ನಿರ್ಮಿಸೋದಕ್ಕೆ ರೆಡಿ ಆಗಿದ್ದಾರೆ. ಸ್ವತಃ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ನಮಸ್ಕಾರ ಸರ್, ನನ್ನ ಹೆಸರು ಚೌಡರಾಜು ಅಂತ. ನಾವು ಅಣ್ಣವರ ಕಟ್ಟ ಅಭಿಮಾನಿಗಳು. ಅಪ್ಪು ಅವ್ರನ್ನ ಏನು ಮೊದಲನೇ ಚಿತ್ರ ಪುನೀತ್ ರಾಜ್ಕುಮಾರ್ ಅವರು 2002ನೇ ಇಸ್ವಿಯಲ್ಲಿ ತೆರೆಗಂಟು ಅದು 50ನೇ ದಿನ ಸಮಾರಂಭಕ್ಕೆ ದೊಡ್ಡಬಳ್ಳಾಪುರಕ್ಕೆ ಕರೆಸಿದ್ವಿ. ಅಪ್ಪು ಅವರು ಮತ್ತು ಚಿತ್ರತಂಡದ ಎಲ್ಲ ಕಲಾವಿದರು ಬಂದರು. ಅದರಲ್ಲಿ ಅಪ್ಪು ಅವ್ರಿಗೆ ನಾಟ್ಯ ಕಿಶೋರ ಮತ್ತು ಹೈ ವೋಲ್ಟೇಜ್ ಪವರ್ ಸ್ಟಾರ್ ಎಂಬ ಬಿರುದು ಕೊಟ್ಟು ನಾವೇ ಅವ್ರಿಗೆ, ಅದರಲ್ಲೂ ಅವರು ಈ ಚಿಕನ್ ಮಟನ್ ಪ್ರಿಯರು ಅನ್ನೋದು ನಮ್ಮ ಆಸೆ ಗೊತ್ತಾಗಿ ಅವ್ರಿಗೊಂದು ನಾವೇ ನಮ್ಮ ಕೈಯಾರ ನಾಟಿ ಕೋಳಿ, ಬೋಟಿ, ತಲೆಗುಜ್ಜಿ ಈ ಥರ ಎಲ್ಲ ಮಾಡಿಸಿ ಬಡಿಸಿದ್ದು ಉದಾಹರಣೆ ಇದೆ. ಮತ್ತು ನಮ್ಮ ದೊಡ್ಡಬಳ್ಳಾಪುರಕ್ಕೂ ಕನ್ನಡ ಚಿತ್ರರಂಗಕ್ಕೂ ನಂಟಿದೆ. ಯಾಕೆಂದರೆ KCN ಗೌಡರು ದೊಡ್ಡಬಳ್ಳಾಪುರದ ಹಲವಾರು ಚಿತ್ರಗಳು ನಿರ್ಮಿಸಿರುವಂಥ ನಿರ್ಮಾಪಕರು. ಬಂಗಾರದ ಮನುಷ್ಯ, ಬಬ್ರು ವಾಹನ, ಹುಲಿಯಾಲನ ಮೇವು ಈ ಥರ ಹಲವಾರು ಚಿತ್ರಗಳು ನಿರ್ಮಿಸಿರುವಂಥವ್ರು. ನಿಕಟ ಸಂಪರ್ಕ ದೊಡ್ಡಬಳ್ಳಾಪುರಕ್ಕೆ ಅಪ್ಪಾಜಿಯವರು ಬಂದಿದ್ದಾರೆ, ಶಿವಣ್ಣವರು ಬಂದಿದ್ದಾರೆ. ಶಿವಣ್ಣವ್ರನ್ನ ನಾವು ಹಲವಾರು ಕರೆಸಿದ್ವಿ. ತವರಿಗೆ ಬಾತಂಗಿ, ಜನ್ಮದ ಜೋಡಿ ಈ ಥರ ಎಲ್ಲ ಚಿತ್ರಗಳು ಇಟ್ಟಾದಾಗ ಅದೇ ರೀತಿ ಅಪ್ಪು ಅವರು ಸಹ, ಅಪ್ಪು ಅವ್ರಿಗೂ ನಮ್ಮ ದೊಡ್ಡಬಳ್ಳಾಪುರದ ಹಲವಾರು ಚಿತ್ರೀಕರಣ ಸಂದರ್ಭಗಳಲ್ಲೂ ಬಂದಿದ್ದಾರೆ. ಹಂಗಾಗಿ ನಾವು 50ನೇ ದಿನದ್ದು ಸಂಭ್ರಮ ಪಡೋದ್ರ ಜೊತೆಲೆ ಈಗ ಈ ಪಿಕ್ಚರು ಬೇರೆ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮ್ಮೂರಲ್ಲೂ ಸೌಂದರಮಲ್ ಚಿತ್ರಮಂದಿರ ರಿಲೀಸ್ ಆಗ್ತಾ ಇದೆ. ಅದರ ಅಂಗವಾಗಿ 50ನೇ ಹುಟ್ಟುಹಬ್ಬದ ಅಂಗವಾಗಿ ನಾವು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಅವರ ಮೂರ್ತಿನ ನಾವು ನಗುಮುಖದ ಒಡೆಯ ಮತ್ತು ನಾವು ಏನು ಆ ಪ್ರಕೃತಿಯಲ್ಲಿ ನಾವು ಅಪ್ಪು ಅವ್ರನ್ನ ಕಾಣ್ತಾ ಇದ್ದೀವಿ, ಪ್ರಕೃತಿಯಲ್ಲಿ ಅಪ್ಪು ಅವ್ರನ್ನ ಕಾಣ್ತಾ ಇದ್ದೀವಿ. ಆ ಕಾನ್ಸೆಪ್ಟ್ ಇಟ್ಕೊಂಡು ಮುಂದಿನ ತಿಂಗಳು ಮಾಡ್ತಾ ಇದ್ದೀವಿ. ದಯಮಾಡಿ ಆ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಅಭಿಮಾನಿಗಳಿಗೂ ನಾವು ಕನ್ನಡ ಯೋಗಿ ಮತ್ತು ಮಾರುತಿಯವರ ಜೊತೆಲಿ ಎಲ್ರಿಗೂ ಕರೆ ಕೊಡ್ತೀವಿ. ಖಂಡಿತ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಅವತ್ತೆಲ್ಲ ಅಭಿಮಾನಿಗಳು ಬರಬೇಕು ಅಂತ ಕೇಳ್ತೀವಿ. ಮತ್ತು ನನ್ನ ಮತ್ತು ಅಪ್ಪು ಅವರದು, ನನಗೂ 50ನೇ ವರ್ಷ, ಅವ್ರದ್ದು ಮಾರ್ಚ್ 17 75, ನಂದು 1775. ಇವತ್ತಿದ್ದೀರ 50 ಅಪ್ಪ ಅವರು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ನಮ್ಮ ಸದಾ ಕರ್ನಾಟಕದ ಎಲ್ಲರ ಮನಸ್ಸಲ್ಲೂ ರಾರಾಜಿಸ್ತಾ ಇದ್ದಾರೆ. ಅವರು ರಾಘಣ್ಣವ್ರು ಯಾವಾಗ ಹೇಳ್ತಾ ಇದ್ದಾರೆ ಅಪ್ಪು ಅವ್ರನ್ನ ನಾವು ಬಿತ್ತಿದ್ದೀವಿ ಅಂತ. ಇವತ್ತು ಹೆಮ್ಮರವಾಗಿ ಇಡೀ ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ, ಪ್ರಪಂಚಾದ್ಯಂತ ಅಭಿಮಾನಿಗಳನ್ನ ನೋಡ್ತಾ ಇದ್ದಾರೆ. ಆ ಕಣ್ಣಿನ ಮೂಲಕ ನೋಡ್ತಾ ಇದ್ದಾರೆ. ಇವತ್ತು ಅಂಥ ಸಂಭ್ರಮಾಚರಣೆನ 50ನೇ ಹುಟ್ಟುಹಬ್ಬನ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಕರ್ನಾಟಕದ ಎಲ್ಲ ಅಭಿಮಾನಿಗಳು ನೋಡಿ, ತುಮಕೂರಿಂದ ಶಾಂತರಾಜ್ ಅಂತ ಬಂದಿದ್ದಾರೆ. ಅವರು ಒಂದು ಪುತ್ಥಳಿ ಮಾಡಿದ್ದಾರೆ, ತೋಯಿನಕೆರೆ ಅಂತ. ಮತ್ತು ಅವರೆಲ್ಲ ಸ್ನೇಹಿತರು ಬಂದಿದ್ದಾರೆ. ಈ ಥರ ಇಡೀ ಕರ್ನಾಟಕಾದ್ಯಂತ, ಬೆಳಗಾವಿ ಇರ್ಬೋದು, ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಕೋಲಾರ, ಇಡೀ ರಾಜ್ಯಾದ್ಯಂತ ಬಿಟ್ಟು ಹೊರ ರಾಜ್ಯ, ಯಾಕೆಂದರೆ ನಮ್ಮ ಗಡಿ ಭಾಗ ನಮ್ಮ ದೊಡ್ಡಬಳ್ಳಾಪುರ, ಅಲ್ಲಿ ತೆಲುಗು ಭಾಷಿಕರು ತುಂಬ ಜನ ಬರ್ತಾರೆ ಕೆಲಸಕ್ಕೆಲ್ಲನೂ. ಆ ತೆಲುಗು ಭಾಷಿಕರಲ್ಲೂ ಪುತ್ಥಳಿ ಇಟ್ಕೊಂಡು ಮತ್ತು ಅವರು ಟ್ಯಾಟೋ ಹಾಕ್ಕೊಂಡು, ಅಚ್ಚೆ ಹಾಕಿಸ್ಕೊಂಡು ಮತ್ತು ಕನ್ನಡ ಚಿತ್ರ ನೋಡೋಕೆ ಬರ್ತಾರೆ. ಅದಕ್ಕೆ ನಮಗೊಂದು ಹೆಮ್ಮೆ. ಯಾಕೆಂದರೆ ತೆಲುಗು ಚಿತ್ರಗಳನ್ನ ಆಂಧ್ರದಲ್ಲಿ ನೋಡೋದ್ರ ಜೊತೆಲಿ ಅಪ್ಪು ಫಿಲಮ್ನು ಈಗಾಗಲೇ ಬುಕ್ ಆಗಿದೆ. ಸೌಂದರಮಲ್ ಚಿತ್ರಮಂದಿರದ 4 ಶೋನ ಬುಕ್ ಆಗಿದೆ. ನಮ್ಮ ಹುಡುಗರು ವಸಂತ ಮತ್ತು ಎಲ್ಲ ನಮ್ಮ ಸ್ನೇಹಿತರು ಬಿರಿಯಾನಿ ಊಟ ಬೆಳೆಸಿ ಅವತ್ತು ಸಂಭ್ರಮ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ರೀತಿ ಹೇಳಕ್ ಹೋದ್ರೆ ಪುಟಗಳ ಘಟನೆ ಸಾಲದು. ಯಾಕೆಂದ್ರೆ ನಾವು ಅವ್ರ ಅಭಿಮಾನಿಗಳಾಗಿ ಹಲವಾರು ಚಿತ್ರೀಕರಣದಲ್ಲಿ ಭಾಗವಹಿಸಿದ್ವಿ. ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಪುರಿ ಜಗನ್ನಾಥ್ ಅವ್ರಿಗೆ ಅಣ್ಣವರ ಅಂಗರಕ್ಷಕರು ಚೆನ್ನವರು ನಮಗೆ ಕಾವೇರಿ ಥಿಯೇಟ್ರಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಆ ರಕ್ಷಿತ ಮತ್ತು ಅಪ್ಪು ಅವರು ಮೊದಲೇ ಅಲ್ಲಿ ಸನ್ನಿವೇಶ ನಡೀತಾ ಇರ್ತದೆ. ಅಲ್ಲಿ ಅಪ್ಪು ಅವ್ರ ಫ್ಯಾನ್ಸು ಹೋಗಿ ಟಿಕೆಟ್ ಕೇಳ್ತಾರೆ. ಅಪ್ಪು ಅವರು ಹೋಗಿ ಟಿಕೆಟ್ ಕೊಡೋದಿಲ್ಲ. ಅವಾಗ ಕಲ್ಲುಡಿಯೋ ಸೀನ್ಸು ಕಾವೇರಿ ಥಿಯೇಟ್ರಲ್ಲಿ ನಡೀತದೆ. ಆ ಚಿತ್ರಕರಣ ಫ್ಯಾನ್ಸು ಆ ಚೆನ್ನವರು ಇವರೆಲ್ಲ ರಿಯಲ್ ಫ್ಯಾನ್ಸ್ ಅಂತೇಳಿ ಪರಿಚಯ ಮಾಡ್ಕೊಂಡು ಕೊಟ್ಟರೆ ನೆನಪು ಕಾಡ್ತದೆ ನಮಗೆ. ಅಪ್ಪು ಅವ್ರ ಜೊತೆಲಿ ನಾವು ಒಂದು ಸೀನ್ಸ್ ಮಾಡಿದ್ವಿ ಅನ್ನೋ ಒಂದು ಸಂಭ್ರಮ ನಮಗಿದೆ. ಈ ರೀತಿ ಹೇಳಿದ್ರೆ ಹಲವಾರು ಇದೆ. ನಮ್ಮ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ದೇವಸ್ಥಾನಕ್ಕೆ ಅಶ್ವಿನಿ ಅಕ್ಕವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು 26ನೇ ತಾರೀಕು ಬರ್ತಾರೆ. 26ನೇ ತಾರೀಕು ಬರ್ತಾರೆ. ಮಂಗಳವಾರ ದಿನ ಬೆಳಗ್ಗೆ ಫೋನ್ ಮಾಡ್ತಾರೆ ನನಗೆ. ಯಲಂಗ ಬಿಟ್ಟಿದ ತಕ್ಷಣ ಯಾವತ್ತೇ ದೊಡ್ಡಬಳ್ಳಾಪುರಕ್ಕೆ ಬಂದರೂ ಫೋನ್ ಮಾಡ್ತಾರೆ. ಬಂದು ಘಾಟಿಯಿಂದ ಬಂದು ಅಪ್ಪಾಜಿ ಒಂದು ಹೂನಾರ ಹಾಕ್ಬಿಟ್ಟು ಹೋಗಿ ಅಪ್ಪಾಜಿಗೆ ಅಂತ ಕೇಳ್ತೀವಿ. 29ನೇ ತಾರೀಕು ಬಜರಂಗಿ ಪಿಕ್ಚರ್ ರಿಲೀಸ್ ಆಗಿರುತ್ತೆ. ನಾವೆಲ್ಲ ಥಿಯೇಟ್ರಲ್ಲಿ ಇರ್ತೀವಿ. ಆ ಒಂದು ಕಹಿ ಘಟನೆ ನಡೆದೋಗುತ್ತೆ. ಯಾವತ್ತೂ ನಾವು ಇಲ್ಲ ಅಂತ ನಾವು ಅಂದ್ಕೊಳ್ಳೋದಿಲ್ಲ. ಸದಾ ನಮ್ಮ ಜೊತೆಲಿ, ನಮ್ಮ ಹೃದಯದಲ್ಲಿ ಅಪ್ಪು ಅವರು ಅಜರಾಮರವಾಗಿರ್ತಾರೆ. ಸೂರ್ಯಚಂದ್ರರಿರುವ ತನಕ ರಾಜಣ್ಣನ ಕೀರ್ತಿ, ಅಪ್ಪು ಅವರ ಕೀರ್ತಿ ಅಜರಾಮರವಾಗಿರ್ತದೆ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಮ ಚಾನಲ್ ಮೂಲಕ ನಾನು ಇನ್ನೊಂದು ಕೇಳ್ಕೊಳ್ಳೋದೇನೆಂದರೆ, ಯಾರೇ ಆಗಲಿ ಕಣ್ಣಿನ ನೇತ್ರದಾನ ಮಾಡಿ, ಆದಷ್ಟು ಒಳ್ಳೇದು ಮಾಡಿ. ಸಾರ್ವಜನಿಕರಿಗೆ ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ಹೆಲ್ಪ್ ಮಾಡಿ. ಯೋಗಿಯವರು ಪ್ರತಿ ತಿಂಗಳು ಅವರ ಏನು ಪುಣ್ಯಸ್ಮರಣೆ ದಿನ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಈ ಥರ ಇನ್ನೂ ಹೆಚ್ಚು ಆಗಬೇಕು. ಇವತ್ತು ಸಮಾಜಮುಖಿಯಾಗಿ ಅಪ್ಪು ಅವ್ರನ್ನ ಕಾಣೋಣ ಅಂತ ನಾನು ಭಾವಿಸ್ತೀನಿ. ಚೌಡರಾಜು, ದೊಡ್ಡಬಳ್ಳಾಪುರದಿಂದ. ವೆಂಕಟೇಶ್ ಅಂತ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಸಿಎಂದುರ್ಗ ಹೋಬಳಿಯ ತೋಯಿನಕೆರೆ ಗ್ರಾಮದಲ್ಲಿ ಸತತವಾಗಿ 29 ವರ್ಷಗಳ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಂಘದ ವತಿಯಿಂದ ಅದ್ದೂರಿಯಾಗಿ
ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಅಧಿಕಾರಿಗಳ ವರ್ಗದವ್ರನ್ನ, ಆಮೇಲೆ ಗ್ರಾಮ ಪಂಚಾಯತಿಯ ನೌಕರನಾಗಿರ್ಬೋದು, ಶಿಕ್ಷಕರನ್ನಾಗಿರ್ಬೋದು, ಹಲವಾರು ರೀತಿಯ ಅಭಿಮಾನಿಗಳನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡೋದು, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ತುಂಬಾ ಸಹಕಾರ. ನಮ್ಮ ಅಪ್ಪು ಅವರ ಹೆಸರು ಹೇಳಿದ ತಕ್ಷಣ ದಾನಿಗಳು ಮನಸಾರೆ ಅವರೇ 5 ಚೀಲ 10 ಚೀಲ ಅಕ್ಕಿ ಆಗಿರ್ಬೋದು, ಅಥವಾ ಮನಸ್ಪೂರ್ವಕವಾಗಿ ಆರ್ಥಿಕ ಸಹಾಯ ಆಗಿರ್ಬೋದು, ಆಮೇಲೆ ಟಿ ಶರ್ಟು ವಾಲಂಟಿಯರ್ಗೆ ಅವರೇ ಬಂದು ಕೊಟ್ಟು ನಮಗೆ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತೆ ನಮಗೆ ನಮ್ಮ ಚಿಕ್ಕ ಹುಡುಗರಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೀ ಕ್ಷೇತ್ರ ಸಿದ್ಧರಬೆಟ್ಟದಲ್ಲಿ ಬಂದು ಆ ಒಂದು ಪಾದಾರ್ಪಣೆ ಮಾಡಿದ್ರು. ಆದ್ರೂ ನಮಗೆ ಶಾಶ್ವತವಾಗಿ ಎಲ್ಲ ಜನಕ್ಕೂ ತುಂಬಾ ಅದ್ಭುತವಾದ ಒಂದು ಇದಾಗಿದೆ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಒಳಗೆ ನಮಗೆ ಎಂದಾದ್ರೂ ಒಂದಿನ ಬಂದು ನಮ್ಮ ತೋಟಕೆರೆ ಪುತ್ಥಳಿ ಅನ್ನವರ್ಣದಲ್ಲಿ ಬಂದು ಒಂದೆರಡು ಊದ್ಗಡ್ಡೆ ಹೆಚ್ಚು ಬಂದ್ರೆ ತುಂಬಾ ಸಂತೋಷಕರವಾದ ವಿಷಯ. ಆಮೇಲೆ ನಮ್ಮ ಭಾಗದಲ್ಲಿ ಅವ್ರನ್ನ ಯಾರಾದ್ರೂ ಕರ್ಕೊಂಬಂದು ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ತೋಟಕೆರೆ ಶ್ರೀನಿವಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.